ಸೊ ಓಕೆ ಗೈಸ್, ನಮಸ್ತೆ ಗೆಳೆಯರೆ, ಫುಡಿ ಪ್ರಿನ್ಸ್ ಚಾನೆಲ್ ಸ್ವಾಗತ. ಇವತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಬ್ಯಾಂಗ್ಳೂರಲ್ಲಿ ಅಲ್ಲಿ ಇಂದಿರಾನಗರ ಮೆಟ್ರೋ ಸ್ಟೇಷನಿಂದ ಇಳಿದು ಅಲ್ಲಿ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಒಂದು ಜರ್ಮನ್ ಬ್ರಿಜಾಲ್ ಹೌಸ್ ಅಂತ ಇದೆ, ಬ್ರಿಜಾಲ್ ಹೌಸ್ ಬ್ರೆಜಿಲ್ ಹೌಸ್ ಅಂತಲೂ ಹೇಳ್ತಾರೆ. ಇದೊಂದು ಬೇಕ್ರಿ ಮತ್ತು ಬೀಸ್ಟ್ರೋ ಇದೆ. ಇಲ್ಲಿ ಬೆಸ್ಟ್ ಜರ್ಮನ್ ಬ್ರೇಕ್ಫಾಸ್ಟ್ ಸಿಗುತ್ತೆ ನಿಮಗೆ. ಸೊ ಜರ್ಮನ್ ಬ್ರೇಕ್ಫಾಸ್ಟಿಗೆ ಇಲ್ಲಿ ಬಂದಿದ್ದೆ. ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ ಸೈಟ್ ನಂಬರ್ 626 ಬೀನಮಂಗಳ ರೋಡ್, ಫಸ್ಟ್ ಸ್ಟೇಜ್, ಬೆಂಗಳೂರು, ಇಂದಿರಾನಗರ ಇದರಲ್ಲಿ ಬರುತ್ತೆ. ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಒಂದು ಜರ್ಮನ್ನಿಂದು ಒಂದು ಮನೆ ಇರುತ್ತೆ ನೋಡಿ, ಮತ್ತು ಜರ್ಮನ್ನಿಂದ ಒಂದು ಡೆಕೋರೇಷನ್ಸ್ ಇರುತ್ತೆ ನೋಡಿ, ಆ ಥರ ಇತ್ತು. ವೆರೈಟೀಸ್ ಆಫ್ ಜರ್ಮನ್ ಕೇಕ್ಸ್ ಆ ಥರದ್ದೆಲ್ಲ ಇತ್ತು. ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಇದೆ. ಆ್ಯಾವ್ರೇಜ್ ಪೀಸಸ್ ಕೇಕ್ಸಿಗೆಲ್ಲ ಒಂದು 250 ಆ ಥರ ರೇಂಜಲ್ಲಿದೆ. 250 200 ಆ ರೇಂಜಲ್ಸ್ ಎಲ್ಲ ಇದೆ. ಮತ್ತು ಬ್ರೆಡ್ ಲೋಫು ಆ ಥರದ್ದೆಲ್ಲ ನಿಮಗೆ ಸಿಗುತ್ತೆ ಜರ್ಮನ್ ಬ್ರೇಕ್ಫಾಸ್ಟ್. ಮತ್ತು ಫಸ್ಟ್ ಫ್ಲೋರಲ್ಲಿ ನಿಮಗೆ ಓದೋಕ್ಕೂ ಇದೆ, ನಿಮಗೆ ಒಂಥರ ರೂಮ್ ಇದೆ, ಓದೋದು ರೂಮ್ ಇದೆಲ್ಲ ಇದೆ, ನೋಡ್ಬೋದಂತೆ ನೀವು. ಒಂದು ಮನೆ ಇದೆ, ಮನೆ ಒಳಗಡೆ ಎಲ್ಲದು ಊಟ ಇದು ಮಾಡೋಂಗೆ ಒಂದು ಎಲ್ಲ ಕೂತಿ ಡೈನಿಂಗ್ ಮಾಡೋಕೆ ಆ ಥರ ಎಲ್ಲ ಇದೆ. ಮತ್ತು ಓದ್ಕೊಳೋಕ್ಕೂ ನಿಮಗೆ ಅನುಕೂಲ ಎಲ್ಲ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಮೆನು ನೀವು ನೋಡ್ಬೋದಂತೆ, ಪಾಸ್ ಮಾಡಿ ನೋಡ್ಕೊಳ್ಳಿ ಅಂತೆ. ಮೆನು ವೆರೈಟೀಸ್ ಆಫ್ ಜರ್ಮನ್ ನೇಮ್ಸ್ ಇದೆ ವಿಚ್ ಐ ಕಾಂಟ್ ಪ್ರೊನೌನ್ಸ್, ಎಕ್ಸಾಕ್ಟ್ ಪ್ರೊನೌನ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಪಾಸ್ ಮಾಡಿ ನೋಡ್ಬೋದಂತೆ. ಪ್ರೈಸಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಪ್ರೈಸಸ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ಮೆನು ಇದರಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ನೋಡ್ಬೋದು, QR ಸ್ಕ್ಯಾನ್ ಮಾಡಿ ನೋಡ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದಂತೆ. ವೆರೈಟೀಸ್ ಆಫ್ ಪೇಸ್ಟ್ರೀಸ್ ಆ್ಯಂಡ್ ಮಾರ್ನಿಂಗ್ ಜರ್ಮನ್ ಬ್ರೇಕ್ಫಾಸ್ಟ್, ಅಮೆರಿಕನ್ ಬ್ರೇಕ್ಫಾಸ್ಟ್ ಆ್ಯಂಡ್ ವೆರೈಟೀಸ್ ಆಫ್ ಬ್ರೆಡ್ ಲವ್ಸ್ ಇದೆ. ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಜರ್ಮನ್ ಬ್ರೇಕ್ಫಾಸ್ಟ್ ಪ್ಲ್ಯಾಟರ್, ಅದು ನಾನ್ ವೆಜ್ಜಿಂದು ಪ್ಲ್ಯಾಟರ್ ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆ ಫಸ್ಟ್ ಟೀ ಕೊಡ್ತಾರೆ, ಗ್ರೀನ್ ಟೀ ಐ ಥಿಂಕ್ ಗ್ರೀನ್ ಟೀ ಅದು. ಅದ್ರ ಜೊತೆ ಇದು ಕೊಟ್ಟಿದ್ರು. ಆಮೇಲೆ ಲಾಟೋ ಮಶಿಯಟೋ ಅಂತ ಒಂದು ಆರ್ಡ್ರ್ ಮಾಡಿದ್ದೆ. ಗ್ರೀನ್ ಟೀ ಇದೊಂದು ಟೀ, ಐ ಥಿಂಕ್ ಲೆಮನ್ ಟೀ, ನಾಟ್ ಗ್ರೀನ್ ಟೀ, ಲೆಮನ್ ಟೀ ಆರ್ಡ್ರ್ ಮಾಡಿದ್ದೆ. ಲೆಮನ್ ಟೀನು ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಸಣ್ಣ ಬಿಸ್ಕೆಟ್ ಕೊಟ್ಟಿದ್ರು. ಇಟ್ ವಾಸ್ ಸಕ್ಕರೆ ಆ್ಯಡ್ ಮಾಡಿ ಇದಕ್ಕೆ ತಿನ್ನೋ ಟೈಮಲ್ಲಿ ಭಾಳ ಸಖತ್ತಾಗತ್ತೆ. ವಿಚ್ ವಾಸ್ ಗುಡ್, ಐ ಲವ್ಡ್ ಇಟ್. ಆ್ಯಂಡ್ ಟೀ ವಾಸ್ ಲೈಟ್. ಸಕ್ಕರೆ ಆ್ಯಡ್ ಮಾಡ್ತಾ ಕ್ಯಾಲರಿ ಬರುತ್ತೆ, ಬಟ್ ಇಟ್ ವಾಸ್ ಗುಡ್, ಹೆಲ್ದಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಲ್ಯಾಟೆ ಮಚಿಟೋ ಅಂತ ಇದೊಂದು ಜರ್ಮನ್ ಕಾಫಿ. ಇದು ಕಾಫಿ ಬೀನ್ ಅದು ಜರ್ಮನಿದು ಅಂತ ಹೇಳಿದರು. ಸೊ ಅದೊಂದು ಟ್ರೈ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ಲ್ಯಾಟರಲ್ಲಿ ನಿಮಗೆ ಎಗ್ ಬುರ್ಜಿ ಥರ ಇದು ಬರುತ್ತೆ ನೋಡಿ, ಎಗ್ ನಿಮಗೆ ಬರುತ್ತೆ. ಆಮೇಲೆ ಸಾಸೇಜ್ ಇದೆ, ಚಿಕನ್ ಸಾಸೇಜು. ಅದ್ರ ಜೊತೆ ಮಸ್ಟರ್ಡ್ ಸಾಸ್ ಆ್ಯಂಡ್ ಟೊಮೆಟೊ ಸಾಸ್ ಅದೆಲ್ಲ ಕೊಡ್ತಾರೆ. ಆ್ಯಂಡ್ ಆಮೇಲೆ ಬೀನ್, ಇದೊಂದು ಬೀನ್ ಇದೆ, ಅದು ಉಪ್ಪು ಮತ್ತು ಹುಳಿ ಇದೆ, ಅದು ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ ಜರ್ಮನ್ ಬ್ರೇಕ್ಫಾಸ್ಟು. ಇದಂತಾರೆ ಇದು ಗ್ರೀನ್ ಬೀಸ್ ಆ್ಯಂಡ್ ದಿಸ್ ಟ್ಯಾಮ್ರಿಂಡಿನ್ ಟೇಸ್ಟ್ ಇದೆ ಆ್ಯಂಡ್ ಸ್ವೀಟ್ ಇದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇದೊಂದು ಬ್ರೆಡ್ ಬರುತ್ತೆ ಅದ್ರ ಜೊತೆ. ಇದು ಜರ್ಮನಿಂದ ಒಂದು ಬ್ರೆಡ್ ಬರುತ್ತೆ, ಬ್ರೆಡ್ ಬಾಸ್ಕೆಟ್ ಅಂತ. ನನಗಂತೂ ಇಷ್ಟ ಆಯಿತು. ಇಟ್ ವಾಸ್ ಗುಡ್. ಮಸ್ಟ್ ಟ್ರೈ ಮಾಡಿ ಅಂತೆ ಜರ್ಮನ್ ಬ್ರೇಕ್ಫಾಸ್ಟ್ ಪ್ಲ್ಯಾಟರ್, ನಾನ್ ವೆಜ್ ಪ್ಲ್ಯಾಟರು. ಸ್ಕ್ರ್ಯಾಂಬಲ್ಡ್ ಎಗ್, ನಾನು ಥಿಂಕ್ ಮಾಡ್ತಿದ್ದೆ ಏನಂತಾರೆ ಅಂತ. ಸೊ ಇಂಗ್ಲೀಷಲ್ಲಿ ಸ್ಕ್ರ್ಯಾಂಬಲ್ಡ್ ಎಗ್ ಅಂತ ಹೇಳ್ತಾರೆ. ಸೊ ಸ್ಕ್ರ್ಯಾಂಬಲ್ಡ್ ಎಗ್ ಆ್ಯಂಡ್ ಫ್ರೂಟ್ಸ್ ಫ್ರೆಶ್ ಇತ್ತು, ತುಂಬ ಸ್ವೀಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆ ಬ್ರೆಡ್ ಇತ್ತು, ಅದ್ರ ಜೊತೆ ಬಟರ್ ಟೇಸ್ಟ್ ಮಾಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಬ್ರೆಡ್ ಲೋಫ್ ಬರುತ್ತೆ. ಇದರಲ್ಲಿ ಬ್ರೆಡ್ ಬಾಸ್ಕೆಟ್ ಅಂತ ಬರುತ್ತೆ. ಬ್ರೆಡ್ ಬಾಸ್ಕೆಟಲ್ಲಿ 2 ಟೈಪ್ಸ್ ಆಫ್ ಬ್ರೆಡ್ ಇತ್ತು. ಅದ್ರ ಜೊತೆ ಜಾಮ್ ಕೊಟ್ಟಿದ್ರು, ಹೋಮ್ ಮೇಡ್ ಜಾಮ್ ಇತ್ತು ಅವ್ರದ್ದು. ಬ್ರೆಡ್ ಒಂದು ಇದು ಗಾರ್ಲಿಕ್ ಬ್ರೆಡ್ ಥರ ಇತ್ತು. ಆ್ಯಂಡ್ ದಟ್ ಒನ್ ವಾಸ್ ಜರ್ಮನ್ ಬ್ರೆಡ್. ಇದೊಂದು ಗಾರ್ಲಿಕ್ಕಿನ ಬ್ರೆಡ್ಡು ಆ್ಯಂಡ್ ಜರ್ಮನ್ ಬ್ರೆಡ್ ಅಂತ 2 ಟೈಪಿನ ಬ್ರೆಡ್ಸ್ ಬರುತ್ತೆ ಇವ್ರದ್ದು. ವೆರೈಟೀಸ್ ಆಫ್ ಬ್ರೆಡ್ ಇದೆ. ನನಗಷ್ಟು ನಾಲೆಡ್ಜ್ ಇಲ್ಲ, ಬಟ್ ಇವರು ಕೊಟ್ಟಿದ್ದು ಟ್ರೈ ಮಾಡಿದ್ದು ಮಾತ್ರ ಭಾಳ ಟೇಸ್ಟ್ ಇದೆ, ಕ್ವಾಲಿಟಿ ಇದೆ. ಬ್ರೆಡ್ಸಲ್ಲೂ ಈ ಥರ ವೆರೈಟೀಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಒಳಗಡೆ ಸ್ಮೂತು, ಹೊರಗಡೆ ಕ್ರಿಸ್ಪಿ, ಹಂಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಅದ್ರ ಜೊತೆ ಮೇಯೋ ಸಾಸ್ ಮತ್ತು ಜ್ಯಾಮ್
ವಿಚ್ ವಾಸ್ ಆಸಮ್ ಕಾಂಬಿನೇಷನ್. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಟ್ರೈ ಮಾಡೋಣ, ಇನ್ನೊಂದು ಟ್ರೈ ಮಾಡೋಣ ಅಂತ. ಸೊ ಜರ್ಮನ್ ಬ್ರೇಕ್ಫಾಸ್ಟ್ ಪ್ಲ್ಯಾಟರ್ ಇದೊಂದಾಯಿತು, ಮ್ಯಾಂಗೋ ಬರ್ಲೈನರ್ ಆ್ಯಂಡ್ ಜರ್ಮನ್ ಬ್ರೆಡ್ ಬ್ರೇಕ್ಫಾಸ್ಟ್ ಅಂತ. ಇದು ಮೇಲ್ಗಡೆ ಇರೋದು ಮ್ಯಾಂಗೋ ಬರ್ಲೈನರ್, ನಾನು ಗಾರ್ಲಿಕ್ ಬ್ರೆಡ್ ಅಂತ ಅಂದಿದ್ದೆ, ಅದು ಮ್ಯಾಂಗೋ ಬರ್ಲೈನರ್ ಆ್ಯಂಡ್ ದ ಜರ್ಮನ್ ಬ್ರೆಡ್ ಬ್ರೇಕ್ಫಾಸ್ಟ್ ಅಂತ ಬರುತ್ತೆ ಅದಕ್ಕೆ. ಆ್ಯಂಡ್ ಲಾಟೆ ಮಶಿಯೇಟೋ ಅಂತ ಇದೆ. ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೆ ಅಂತ. ಆ್ಯಂಡ್ ನೀವು ಅಲ್ಲಿ ಹೋದರೆ ಅವ್ರು ರೆಕಮೆಂಡ್ ಮಾಡ್ತಾರೆ, ಆ ಥರ ಏನಿಲ್ಲ, ಎಲ್ಲ ಐಟಮ್ಸು ಚೆನ್ನಾಗಿದೆ. ಆ್ಯಂಡ್ ಬಬ್ಕಾ ನಾಟ್ಸ್ ಅಂತ ಇದೊಂದಿದು ಬನ್, ಇದು ಸ್ಮೂತ್ ಇದೆ ಬನ್ನು, ಒಳಗಡೆ ಕ್ರೀಮ್ ಫಿಲ್ಡ್ ಇದೆ, ತುಂಬ ಚೆನ್ನಾಗಿದೆ. ನನಗೆ ಹೊಟ್ಟೆ ತುಂಬಿತ್ತು, ಸೊ ಪಾರ್ಸೆಲ್ ತೊಗೊಂಡಿದ್ದೆ. ಸೊ ಅಲ್ಲಿ ಮನೆಗೆ ಬಂದು ಟ್ರೈ ಮಾಡಿದೆ ನಾನು, ಭಾಳ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ, ಒಂದ್ಸಲಿ ಹೋಗಿ ಬನ್ನಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.